ಹಾಯ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಶೇಷವಾದಂತಹ ಒಂದು ಹಣ್ಣಿನ ಪರಿಚಯನ ಮಾಡಿಕೊಡ್ತೇನೆ. ಇಲ್ಲಿ ನೋಡಿ, ಇದು ಇಂಗ್ಲೀಷಲ್ಲಿ ಫಿಗ್ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ಕೂಡ ಅಂಜೀರ್ ಹಣ್ಣು ಅಂತ ಹೇಳ್ತಾರೆ. ನೋಡಿ, ಅಂಜೀರ್ ಹಣ್ಣು ಅಥವಾ ಫಿಗ್ ಅಂತ ಹೇಳ್ತಾರೆ ಇದಕ್ಕೆ. ಕನ್ನಡದ ಆಡು ಭಾಷೆಯಲ್ಲಿ ಅತ್ತಿ ಹಣ್ಣು ಅಂತ ಇರುತ್ತಲ್ಲ, ಆ ಅತ್ತಿ ಹಣ್ಣಿನ ಜಾತಿಗೆ ಸೇರಿದಂಥ ಒಂದು ಹಣ್ಣಿದು. ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದರೆ, ಈ ಗಿಡದಲ್ಲಿ ನೀವು ಎಲ್ಲಿ ಬೇಕಾದರೂ ಹುಡುಕಾಡಿ ಈ ಗಿಡದಲ್ಲಿ ಹೂವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೂವು ಆಗದೆ ಬಿಡುವಂಥ ಒಂದು ಹಣ್ಣಿದು. ಹಾಗೆ ಕೂಡ ಇನ್ನೊಂದು ವಿಶೇಷತೆ ಇದರಲ್ಲಿದೆ. ಅದೇನಪ್ಪ ಅಂತ ಹೇಳಿದರೆ, ಇದು ನಾನ್ ವೆಜ್ ಫ್ರೂಟ್. ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ನಾನ್ ವೆಜ್ ಫ್ರೂಟ್ ಯಾವುದಿದೆ ಅಂತ ಹೇಳಿ ಇದರ ಹೆಸರು ಬರುತ್ತೆ. ನಿಮಗೆ ಡೌಟ್ ಇದ್ದರೆ ನೀವು ಚೆಕ್ ಮಾಡಿ ನೋಡಿ. ಹಾಗೆ ಕೂಡ ಇದಕ್ಕೆ ಹೂ ಬಿಡೋದಿಲ್ಲ ಅಂತ ಹೇಳಿದೆ ನಾನು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ, ಈ ಹಣ್ಣಿನ ಒಳಗಡೆ ಹೂವಿರುತ್ತೆ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳಿದ್ದಾವೆ. ಬೇಕಾದ್ರೆ ನೋಡಿ, ಇಲ್ಲಿ ಈ ಚಿಕ್ಕ ಚಿಕ್ಕ ಕಾಯಿಗಳು ಡೈರೆಕ್ಟ್ ಕಾಯಿಗಳೇ ಬಿಟ್ಟಿದ್ದಾವೆ. ಇಲ್ಲಿ ಹಣ್ಣುಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಹಣ್ಣಾಗಲಿಲ್ಲ ಇದಕ್ಕೆ, ಡೈರೆಕ್ಟ್ ಕಾಯೇ ಬಿಟ್ಟಿದೆ ನೋಡಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಏನು ಕಾಯಿ ಇದೆಯಲ್ಲ, ಈ ಕಾಯಿಯ ಒಳಗಡೆ ಏನು ಹೂವಿರುತ್ತೆ. ಆದರೆ ಯಾವುದೇ ಒಂದು ಕಾಯಿ ಹಣ್ಣಾಗಲಿಕ್ಕೆ ಪಾಲಿನೇಷನ್ ಆಗಲೇಬೇಕು, ಅಂದರೆ ಪರಾಗಸ್ಪರ್ಶ ಆಗಲೇಬೇಕು. ಇವಾಗ ಇದಕ್ಕೆ ಪರಾಗಸ್ಪರ್ಶ ಹೇಗಾಗುತ್ತೆ? ಇದಕ್ಕೆ ಹೂ ಬಿಡೋದಿಲ್ಲ, ಆದರೆ ಇದು ಹಣ್ಣಾಗಬೇಕು, ಇದಕ್ಕೆ ಪರಾಗಸ್ಪರ್ಶ ಆಗಲೇಬೇಕು. ಅದರಲ್ಲಿ ಮತ್ತೆ ಹೇಗೆ ಪರಾಗಸ್ಪರ್ಶ ಆಗುತ್ತೆ ಅಂತ ಹೇಳಿದರೆ, ಈ ಒಂದು ಕಾಯಿಯ ಈ ಭಾಗದಲ್ಲಿ ಒಂದು ಚಿಕ್ಕ ಒಂದು ರಂಧ್ರ ಇರುತ್ತೆ, ಕಣ್ಣಿಗೆ ಕಾಣೋದಿಲ್ಲ ಅದು. ನೋಡಿ, ಇಂಥ ಭಾಗದಲ್ಲಿ ಒಂದು ಚಿಕ್ಕ ರಂಧ್ರ ಇರುತ್ತೆ. ಈ ರಂಧ್ರದ ಒಳಗಡೆಯಿಂದ ಫಿಗ್ ವಾಸ್ಪ್ ಅಂತ ಇರುತ್ತೆ, ಅಂದರೆ ಏನು ಅಂಜೂರದ ಕಣಜ ಅಂತ ಇರುತ್ತೆ. ಆ ಕಣಜ ಇದ್ರ ಒಳಗಡೆ ಹೋಗಿ ಇದ್ರ ಒಳಗಡೆ ಹೂಗಳು ಇರುತ್ತೆ. ಆ ಹೂಗಳ ಮಧ್ಯದಲ್ಲಿ ಮೊಟ್ಟೆಗಳನ್ನಿಡುತ್ತೆ. ಮೊಟ್ಟೆಗಳನ್ನಿಟ್ಟು ಆ ಮೊಟ್ಟೆಗಳು ಏನು ಮರಿಯಾಗಿ ಅದರ ಒಳಗಡೆ ಪರಾಗಸ್ಪರ್ಶ ಮಾಡ್ತವೆ. ಹಾಗೆ ಕೂಡ ಏನು ಮೊಟ್ಟೆ ಹಾಕಿರುವಂಥ ಒಂದು ವಾಸ್ಪ್ ಏನಿದೆ, ಆ ಕಣಜ ಏನಿದೆ, ಅದಕ್ಕೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅವಾಗೇನಾಗುತ್ತೆ, ಅದು ಅದರೊಳಗೆ ಸತ್ತಿ ಫುಲ್ ಕರ್ಗೋಗ್ಬಿಡ್ತದು. ಫುಲ್ ಕರ್ಗಿ ಹೋಗಿದ ನಂತರ ಅದರ ಏನು ಹಾರ್ಮೋನ್ಸ್ಗಳು ಏನಿದ್ದಾವೆ ಅದರಲ್ಲಿ ಕರಗಿ ಹಣ್ಣಿನಲ್ಲಿ ಒಂದಾಗಿ ಟೇಸ್ಟಾಗಿ ಬದಲಾವಣೆ ಆಗುತ್ತೆ. ಸೊ ಈ ರೀತಿಯಾಗಿ ಇದರ ಒಂದು ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್ ಆಗುತ್ತೆ ವೀಕ್ಷಕರೇ. ಹಾಗೆ ಕೂಡ ಇಲ್ಲಿ ನೋಡಿ, ಇಲ್ಲೊಂದು ಹಣ್ಣಾಗಿದೆ. ಇದಕ್ಕೆ ಕಾಂಪೌಂಡ್ ಫ್ರೂಟ್ ಅಂತ ಹೇಳ್ತಾರೆ, ಅಥವಾ ಸಂಯುಕ್ತ ಹಣ್ಣು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ, ಇದ್ರ ಒಳಗಡೆ ನೋಡಿ, ಒಡೆದು ತೋರಿಸ್ತೇನೆ. ಇದರ ಒಳಗಡೆ ನೋಡಿ, ಇಲ್ಲಿ ಹೋಲ್ ಇರುತ್ತೆ ಅಂತ ಹೇಳಿದ್ನಲ್ಲ. ನೋಡಿ, ಈ ಭಾಗದಿಂದ ಏನು ಫಿಗ್ ವಾಸ್ಪ್ ಅಥವಾ ಈ ಕಣಜ ಇದ್ರ ಒಳಗಡೆಯಿಂದ ಇಲ್ಲಿ ಒಳಗಡೆ ಬಂದು ನೋಡಿ, ಇದೆಲ್ಲ ಹೂವುಗಳು. ಈ ಹೂವುಗಳ ಮೇಲೆ ಮೊಟ್ಟೆಗಳನ್ನಿಡುತ್ತೆ. ಮೊಟ್ಟೆಗಳನ್ನಿಟ್ಟು ಆ ಮೊಟ್ಟೆಗಳು ಮರಿಯಾಗಿ ಅದು ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಮಾಡುತ್ತೆ. ಆವಾಗ ಈ ಕಾಯಿ ಹಣ್ಣಾಗಿ ಬದಲಾಗುತ್ತೆ. ನೋಡಿ, ಏನು ಫಿಗ್ ವಾಸ್ಪ್ ಅಥವಾ ನಾನು ಅಂಜೂರದ ಕಣಜ ಅಂತ ಹೇಳಿದ್ನಲ್ಲ, ಆ ಕಣಜ ಅದರ ಒಂದು ಜೀವನಕ್ಕೆ ಈ ಒಂದು ಫಿಗ್ ಅಥವಾ ಈ ಒಂದು ಅತ್ತಿ ಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೂ ಕೂಡ ಈ ಅತ್ತಿ ಹಣ್ಣು ಆ ಫಿಗ್ ವಾಸ್ಪಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ವೀಕ್ಷಕರೇ, ಕೆಲವೊಂದು ಸಲ ಏನಾಗುತ್ತೆ, ನಾವು ಈ ಕಾಯನ್ನು ಓಪನ್ ಮಾಡಿದ ಕೂಡಲೇ ಅದ್ರ ಒಳಗಡೆ ಇರುವಂಥ ಮರಿಗಳು ಒಂದೇ ಸಲ ಹೊರಗಡೆ ಬಂದುಬಿಡುತ್ತೆ. ಅವಾಗ ಏನು ಹೇಳ್ತಾರೆ ಜನ, ಇದರಲ್ಲಿ ಹುಳ ಆಗಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಹುಳ ಅಲ್ಲ, ಇದರ ಒಳಗಡೆ ಇದ್ದಂಥ ಫಿಗ್ ವಾಸ್ಪಿನ ಮರಿಗಳು ಹೊರಗಡೆ ಬರುತ್ತೆ. ನೋಡಿ, ಈ ರೀತಿ. ವೀಕ್ಷಕರೇ, ನಾನು ಇದರ ಬಗ್ಗೆ ಯಾಕಪ್ಪ ಮಾಹಿತಿ ನಿಮಗೆ ಹಂಚ್ಕೊಂಡೆ ಅಂತ ಹೇಳಿದರೆ, ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ. ಹಾರ್ಟಿಗೆ, ಕಿಡ್ನಿಗೆ, ಇನ್ನು ದೇಹದ ಎಲ್ಲ ಒಂದು ಬೆಳವಣಿಗೆಗೆ ಒಳ್ಳೆ ಒಂದು ಪ್ರೋಟೀನ್ಸ್ಗಳು ಈ ಒಂದು ಹಣ್ಣಲ್ಲಿದ್ದಾವೆ. ಸೊ ಹಾಗಾಗಿ ಇದಕ್ಕೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಪ್ರಜಾತಿಗಳಿದ್ದಾವೆ. ಇದರಲ್ಲಿ ಬೇರೆ ಜಾತಿಯ ಒಂದು ಹಣ್ಣಿದು. ಸೊ ಇದಕ್ಕೆ ತುಂಬ ಬೇಡಿಕೆ ಇರೋದ್ರಿಂದ ಇದಕ್ಕೆ ಬೆಲೆ ಕೂಡ ತುಂಬ ಇದೆ. ಸೊ ಹಾಗಾಗಿ ಇದರ ಒಂದು ಕೃಷಿನೂ ಕೂಡ ನಾವು ಮಾಡ್ಬೋದು ವೀಕ್ಷಕರೇ. ಮಾಡಿಕೊಂಡು ಇದರಲ್ಲಿ ನೀವು ಕೂಡ ನಾವು ಉತ್ತಮವಾದಂಥ ಆದಾಯವನ್ನು ಗಳಿಸ್ಕೊಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಚಿಕೆಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ವೀಕ್ಷಕರೇ. ಹಾಗಾದರೆ ಈ ಒಂದು ಮಾಹಿತಿ ನಿಮಗೆ ಹೇಗನ್ನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.